ವಂದೇ ವಂದೇ ಬಿಜೆಪಿ ಬಿಜೆಪಿ ಹೋರಾಟಕ್ಕೆ ರಾಜೀನಾಮೆ ಬೇಕೇ ಬೇಕು ಭಾರತ್ ಮಾತಾ ಕಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ನೀತಿಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಬಿ ನಾಗೇಂದ್ರಗೆ ಭ್ರಷ್ಟ ನಿಗಮದ ಹಣರಂಗ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಇವತ್ತು ಬಿ ನಾಗೇಂದ್ರ ಅನ್ನುವಂಥ ಭ್ರಷ್ಟ ವ್ಯಕ್ತಿಯನ್ನು ಬಿ ನಾಗೇಂದ್ರ ಅವರ ಒಂದು ಬ್ಲ್ಯಾಕ್ ಮೇಲ್ ತಂತ್ರಕ್ಕೆ ಮಣಿದು ಶರಣಾಗಿ ಮತ್ತೆ ಮಂತ್ರಿಮಂಡಲದಲ್ಲಿ ಅವರಿಗೆ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದಂಥದ್ದನ್ನು ಇದು ಖಂಡನೀಯ. ಇದನ್ನು ಧಿಕ್ಕರಿಸಿ ಭಾರತೀಯ ಜನತಾ ಪಕ್ಷ ವಿಧಾನಸಭೆ ಒಳಗಡೆ ಮತ್ತು ವಿಧಾನಸಭೆ ಹೊರಗಡೆ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಕೊಡುವವರೆಗೆ ನಮ್ಮ ಹೋರಾಟ ನಿರಂತರವಾಗಿ ನಡೀತದೆ. ಮತ್ತು ಮುಖ್ಯಮಂತ್ರಿಯವರೇ, ತಾವುಗಳು ಮುಖ್ಯಮಂತ್ರಿ ಆದ ನಂತರ ನಮ್ಮ ಕಡೆ ಒಂದು ಗಾದೆ ಮಾತಿದೆ, ಹಜಾರ್ ಚೂವೆ ಖಾಕೆ ಬಿಲ್ಲಿ ಹಜ್ಕು ಗಯೆ. ನಿಮ್ಮ ಹೈಕಮಾಂಡಿಗೆ ಸಂತೃಪ್ತಿಪಡಿಸಲಿಕ್ಕೆ ಬಿಡದಿ ಭೂಮಿಯ ಟೌನ್ಶಿಪ್ಪನ್ನು ತಾವು ಕೈ ಎತ್ಕೊಂಡಿದ್ರಿ. ಇವತ್ತು ಅಲ್ಲಿ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ ಕಳೆದ 560 ದಿನಗಳವರೆಗೆ ನಿಂತ. ಹೀಗಾಗಿ ಅದನ್ನು ನೀವು ಕೂಡ ಭ್ರಷ್ಟಾಚಾರವನ್ನು ಮಾಡ್ತಾಯಿದ್ದೀರಿ. ಹೀಗಾಗಿ ಭಾರತೀಯ ಜನತಾ ಪಕ್ಷ ಬಿ ನಾಗೇಂದ್ರ ಅವರ ರಾಜೀನಾಮೆ ಕೇಳ್ತಾ ಇದೆ. ನೀವೇನೇ ಗೊತ್ತು ಸಾಚವಾಗಿ ಮಾತಾಡ್ತಾ ಇದ್ದೀರಿ. ಆ ರೀತಿ ಖಂಡಿತವಾಗಿಯೂ ನಾವು ಬಿ ನಾಗೇಂದ್ರ ಅವರ ರಾಜೀನಾಮೆವರೆಗೆ ನಮ್ಮ ಹೋರಾಟ ನಿರಂತರವಾಗಿ ನಡೀತದೆ. ಮತ್ತು ಮುಂದಿನ ದಿನಗಳಲ್ಲಿ ಇದರ ಪ್ರತಿಭಟನೆಯ ಸ್ವರೂಪ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ತೀವಿ ಅನ್ನೋದನ್ನು ಸರ್. ಇತ್ತೀಚೆಗೆ ಸಿದ್ದರಾಮಯ್ಯ ಹೇಳ್ತಾರೆ ಸರ್, RSS 1000 ತಲೆಯ ವಿಷದ ಹಾವು ಕಚೇರಿ ಬಿಡಲ್ಲ, 1000 ತಲೆಯ ಹಾವಂತ RSS ಬಗ್ಗೆ ಪದೇ ಪದೇ ಬುದ್ಧಿಭ್ರಮಣೆ. RSSನ ಇತಿಹಾಸ ಗೊತ್ತಿಲ್ಲ, ದೇಶದ ನಾಗರಿಕತೆಯ ಇತಿಹಾಸ ಗೊತ್ತಿಲ್ಲ, ಹಿಂದೂ ಜೀವನ ಪದ್ಧತಿಯ ಇತಿಹಾಸ ಗೊತ್ತಿಲ್ಲ, ದೇಶದಲ್ಲಿರುವಂಥ ಸಂಸ್ಕೃತಿಯ ಇತಿಹಾಸ ಗೊತ್ತಿಲ್ಲ, ಭಾರತದಲ್ಲಿ ಅನೇಕ ಭಾಷೆಗಳಿರುವಂಥ ಇತಿಹಾಸ ಗೊತ್ತಿಲ್ಲ, ಭಾರತದಲ್ಲಿರುವಂಥ ಅನೇಕ ಪರಂಪರೆಗಳ ಇತಿಹಾಸ ಗೊತ್ತಿಲ್ಲ. ಹೀಗಾಗಿ ಮೊನ್ನೆ ರಾಜಕೀಯದಲ್ಲಿ ಹುಟ್ಟಿದಂಥ ಯತೀಂದ್ರವರಿಗೆ ತಕ್ಷಣವಾಗಿ ಅವರ ತಂದೆಯ ಸ್ಥಾನವನ್ನು ಪಡ್ಕೊಳ್ಬೇಕನ್ನುವಂಥ ಹಪಪಿಯಲ್ಲಿ ಇವತ್ತು ಬಾಯಿಗೆ ಬಂದ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. RSSನವರಿಗೆ ಕೋಮುವಾದವನ್ನು ಹಣಪಟ್ಟಿ ಕಟ್ಟಿದರೆ ನಾನು ದೊಡ್ಡ ರಾಜಕೀಯ ವ್ಯಕ್ತಿ ಆಗಬೇಕನ್ನುವಂಥ ಭ್ರಮೆಯಲ್ಲಿದ್ದಾರೆ. ಸ್ವಾಮಿ, RSS ಅದರ ಇತಿಹಾಸ ಮತ್ತು ಅದರ ಕೊಡುಗೆ ವಿಶ್ವದಲ್ಲಿ ಯಾವ ಸಂಘಟನೆಯೂ ಇಲ್ಲ, ಯಾವ ಸಂಸ್ಥೆಯೂ ಇಲ್ಲ. ನೀವೇನು RSS 1000 ತಲೆಯ ನಾಗರಹವಂತ ಇದ್ರಲ್ಲ, ಈ ದೇಶದಲ್ಲಿ 1000 ತಲೆಯ ನಾಗರ ಹಾವಿನ ವಿಷ ಇರುವಂಥ ನಿಮ್ಮ ತಲೆಗಳಿಗೆ ಧಿಕ್ಕರಿಸಿ ದೇಶವನ್ನು ಕಟ್ಟಿದೆ ಮತ್ತು ಸಮಾಜವನ್ನು ಕಟ್ಟಿದಂಥ ಯಾವುದಾದ್ರೂ ಏಕೈಕ ಸಂಸ್ಥೆ ಇದ್ದರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಹೀಗಾಗಿ ನಿಮ್ಮಂಥ ತಲೆಯಲ್ಲಿರುವಂಥ ವಿಷವನ್ನು ಈ ಸಮಾಜದ ಮೇಲೆ, ಈ ದೇಶದ ಮೇಲೆ
ದುಷ್ಪರಿಣಾಮ ಬೀಳಬಾರ್ದು ಅನ್ನುವಂಥದ್ದನ್ನು ನಿರಂತರವಾಗಿ ಭಾರತೀಯ ಜನತಾ ಪಕ್ಷನೂ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೆ. ಸಂಘವೂ ಕೂಡ ವ್ಯಕ್ತಿತ್ವ ನಿರ್ಮಾಣವನ್ನು ಮಾಡಿ ನಿಮ್ಮಂಥ ವಿಷಕಾರಿ ವ್ಯಕ್ತಿಗಳಿಗೆ ಮುಂಬರುವಂಥ ದಿನಗಳಲ್ಲಿ ಖಂಡಿತವಾಗಿಯೂ ಪಾಠವನ್ನು ಕಲಿಸ್ತದೆ ಅನ್ನುವಂಥದ್ದನ್ನು ಮುಂದಿನ ಚುನಾವಣೆಗಳು ಧನ್ಯವಾದ. ಸರ್ಕಾರಿ ಕಚೇರಿ ಅಂತ ಮಾಡಿದ ವ್ಯಾಪಾರ ಈಗ ಜಿಲ್ಲಾ ಸಂಕೀರ್ಣಕ್ಕಷ್ಟು ಜಾಗ ಸಾಕಾಗಲ್ಲ. ಇವ್ರೇನು ಮಾಡ್ಯಾರ, ಬೀದರ್ ಜಿಲ್ಲಾ ಎಲ್ಲ ಜನರಿಗೆ ಮೋಸ ಮಾಡಿ ಜಿಲ್ಲಾ ಸಂಕೀರ್ಣ ಅಂತ ಬಾಯಲ್ಲಿ ಹೇಳ್ತಾರೆ. ಆದ್ರೆ ಅದ್ರದ್ದೇನು ಸ್ಥಳ, ಅದ್ರ ಬಿಲ್ಡಿಂಗ್ ನಕಾಶ ಅದು ಎಲ್ಲ ತಾವು ಪತ್ರಕರ್ತರು ನೋಡಬೇಕು. ಮತ್ತು ಅನುರಾಗ್ ತಿವಾರಿ ಅವ್ರು ಇದ್ದಾಗ ಅಪ್ರೂವ್ ಮಾಡಿದ್ರು. ಅದು ಜಿಲ್ಲಾ ಸಂಕೀರ್ಣ ಮಾಡ್ಲಿಕ್ಕೆ ಇವ್ರ ಬಳಿ ಸಂಪನ್ಮೂಲ ಇಲ್ಲ. ಏನು ನಮ್ಮ ಸರ್ಕಾರ ಇದ್ದಾಗ 50 ಕೋಟಿ ರೂಪಾಯಿ ಕೊಟ್ಟಿತ್ತು, ಇನ್ನೂ ಇವರೊಂದು 50 100-150 ದೊಡ್ಡದು ಜಿಲ್ಲಾ ಸಂಕೀರ್ಣ ಮಾಡಬೇಕಾಗಿತ್ತು. ಆದರೆ ಈ ಸರ್ಕಾರದಾಗ ದುಡ್ಡಿಲ್ಲ ಅಂತ ಹೇಳಿ ಇವ್ರು ಬೀದರ್ ಜನರಿಗೆ ಮೋಸ ಮಾಡಿ ಏನು ಮಾಡ್ಯಾರ, ಅದು ಸಣ್ಣದು ಮಾಡಿ 48 ಕೋಟಿನ ಫೈನಲ್ ಮಾಡ್ಯಾರ. ಮೊದಲು ನಮ್ಮ ಸರ್ಕಾರ ಬಸವರಾಜ ಬೊಮ್ಮಾಯಿ ಕೊಟ್ಟಿದ್ದ 50 ಕೋಟಿ ಅನುದಾನದಾಗೆ 48 ಕೋಟಿ ಫೈನಲ್ ಮಾಡಿ ಮತ್ತೆ ಕೆಲಸ ನಿಲ್ಸಾರ. ಒಂದು ವಾರ ಆಯಿತು ಕೆಲಸ ಟೋಟಲ್ ನಿಂತದ. ಯಾಕಂದ್ರೆ ಈಗ ಏನು ಹೇಳ್ತಾರೆ ಅಂದ್ರೆ ಬುಡದಾಗ ಸಾಯಿಲ್ ಚೆನ್ನಾಗಿಲ್ಲ, ಮರು ಎಸ್ಟಿಮೇಟ್ ಮಾಡಬೇಕು, ಇನ್ನೂ ದುಡ್ಡು ಇಡಬೇಕು. ಅಂದರೆ ಇದು ದುಡ್ಡು ಹೊಡೆಯುವಂಥ ಸ್ಕೀಮ್. ಕಾಂಗ್ರೆಸ್ ಸರ್ಕಾರ ಇವತ್ತು ಯಾವುದೇ ಕೆಲಸ ಮಾಡ್ತದಂದ್ರೆ ಅದು ಮೊಟ್ಟ ಮೊದಲ ಎಷ್ಟು ದುಡ್ಡು ಹೊಡಿಬೇಕು ಅನ್ನುವಂಥದ್ದು ಮನುಷ್ಯನಾಗ ಇಟ್ಕೊಂಡೇ ಕೆಲಸ ಪ್ರಾರಂಭ ಮಾಡ್ತವೆ. ಯಾಕೆ ಮೊದಲು ಗುಲ್ದಿ ಪೂಜೆ ಮಾಡಿರಿ, ಭೂಮಿ ಕೆದರಿರಿ, ಅವಾಗ ನಿಮಗೆ ಸಾಯಿಲ್ ಟೆಸ್ಟ್ ಮಾಡಕ್ಕೆ ಬಂದಿಲ್ಲ. ಇದು ಎಕ್ಸ್ಟ್ರಾ ದುಡ್ಡು ಇಟ್ಕೊಂಡು ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಏನದ ಅಂದ್ರೆ ಈಗಿನ ನಮ್ಮ ಭ್ರಷ್ಟ ಮುಖ್ಯಮಂತ್ರಿಯವರು ಕೊತ್ವಾಲ್ ರಾಮಚಂದ್ರ ಅವ್ರ ಶಿಷ್ಯರು, ಅವ್ರು ಎಲ್ಲಿ ಹೋದ್ರು ಏನು ಮಾಡಿದ್ರು ದುಡ್ಡು ಬೇಕು. ಆ ದುಡ್ಡು ಹೊಡೆಯೋ ಸಲುವಾಗಿ ಇವತ್ತು ಇಲ್ಲಿನ ಜಿಲ್ಲಾಡಳಿತ ಎಲ್ಲರೂ ಸೇರಿ ಇವತ್ತು ಅದ್ರದ್ದು ಏನದ ಅಂದ್ರೆ ನಕ್ಷೆ ಚೇಂಜ್ ಮಾಡಬೇಕು ಮತ್ತು ಕೆಳಗೆ ಹೊಸದೊಂದು ಎಸ್ಟಿಮೇಟ್ ಮಾಡಬೇಕು ಅಂತೇಳಿ ಕೆಲಸ ನಿಲ್ಸ್ಯಾರ. ಬೀದರ್ ಜಿಲ್ಲೆ ಜನ ಎಚ್ಚೆತ್ಕೊಳ್ಬೇಕು. ಇವ್ರು ಯಾವ ರೀತಿ ಮೋಸ ಮಾಡ್ಲತ್ತಾರ. ಮೊದಲು ಹೇಳ್ತಾ ಇದ್ದರು ಕೃಷಿ ಇಲಾಖೆನೂ ಸಾಲಲ್ಲ ಅಂತ ಹೇಳ್ತಾರೆ ಇವರು. ಮೊದಲು ಜಿಲ್ಲಾ ಸಂಕೀರ್ಣ ಮಾಡ್ಲಕ್ಕೆ 30 ಎಕರೆ ಸಾಲಲ್ಲ ಅಂತಿರು, 4 ಎಕರೆದಾಗ ಹೆಂಗೆ ಕೂತಿತ್ತು ಮತ್ತು ನಿಮ್ಮ ಜಿಲ್ಲಾ ಸಂಕೀರ್ಣ. ಜನರಿಗೆ ಯಾವ ರೀತಿ ಮೋಸ ಮಾಡ್ಲತ್ತೀರಿ ಅನ್ನೋದಕ್ಕೆ ಇದೊಂದು ಮೂಲ ಉದಾಹರಣೆ ಅದ. ಮುಗಿಯಲ್ಲ. ಮತ್ತು ಔರಾದ್ನಲ್ಲಿ ಭಾಲ್ಕಿಯಲ್ಲಿ ಇದ್ದಿದ್ದಕ್ಕಿಂತ ಸಣ್ಣ ಪ್ರಮಾಣ ಬಿಲ್ಡಿಂಗ್ ಆಗ್ಲತ್ತದ. ಇದು ಹೆಂಗೆ ಜಿಲ್ಲಾ ಸಂಕೀರ್ಣ ಆಗ್ತದೆ? ನೀವೇ ಹೋಗಿ ನೋಡ್ರಿ ಪತ್ರಕರ್ತರು. ಔರಾದಲ್ಲಿರುವಂಥ ಮಿನಿ ವಿಧಾನಸೌಧ ಇದಕ್ಕಿಂತ ದೊಡ್ಡದದ, ಭಾಲ್ಕಿಯಲ್ಲಿರುವಂಥ ಮಿನಿ ವಿಧಾನಸೌಧನೂ ಇದಕ್ಕಿಂತ ದೊಡ್ಡದದ. ಇದು ಜಿಲ್ಲಾ ಸಂಕೀರ್ಣ ಯಾವುದೇ ಕಾರಣಕ್ಕಲ್ಲ. ಜನರಿಗೆ ಹುಚ್ಚು ಮಾಡೋದು ನಿಲ್ಲಿಸ್ರಿ ಅಂತ ಹೇಳಿ ಈಶ್ವರ್ ಖಂಡ್ರೆ ಅವರು ಹೇಳ್ತಾರೆ. ನಿಗಮದ ಹಣ ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ವಾಲ್ಮೀಕಿ ನಿಗಮದ ಹಣ ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ